ಪಟ್ಟಣದ ಅಖಿಲ ನಾಮಧಾರಿ ಸಮುದಾಯ ಭವನದ ಸಭಾಂಗಣದಲ್ಲಿ ಶ್ರೀ ಚಿಕ್ಕದೇವಮ್ಮ ವಿಶೇಷ ಚೇತನರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಸರಗೂರು, ಜೀವನ ಜ್ಯೋತಿ ವಿಶೇಷ ಚೇತನರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಎಚ್ಡಿಕೋಟೆ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಅಖಿಲ ನಾಮಧಾರಿ ಗೌಡರ ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ಸಮುದಾಯ ಸಹಭಾಗಿತ್ವದೊಂದಿಗೆ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆಯನ್ನು ಗಣ್ಯರೆಲ್ಲರೂ ಸೇರಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ತಹಸೀಲ್ದಾರ್ ಶ್ರೀಮತಿ ಮೋಹನ್ ಕುಮಾರಿ ಮಾತನಾಡಿದರು. ಹಂಚಿಪುರ ಮಠ ಶಬ್ರಶ್ರೀ ತೋಟಾಂತರ್ಯ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ವಿಶೇಷ ಚೇತನರ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮಿಗಳ ಅಭಿವೃದ್ಧಿ ಸಂಘದ ಕೆ ಶ್ರೀನಿವಾಸ್ ಕುಮಾರ್ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಾಮಾ ನಾಯಕರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಪ್ರೇಮ್ಕುಮಾರ್, ಆಡಳಿತ ಆರೋಗ್ಯಾಧಿಕಾರಿ ಡಾಕ್ಟರ್ ಪಾರ್ಥಸಾರಥಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್, ಮೂಳೆ ಮತ್ತು ಕೀಲು ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಚೈತ್ರ ಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅತ್ಯಂತ ವಿಶೇಷವಾಗಿದೆ. ಅಂತಾರಾಷ್ಟ್ರೀಯ ವಿಶೇಷ ನಾವು ಎಲ್ಲ ವಿಶೇಷತೆ ವಿಶೇಷ ಹಾಗಾಗಿ ಈ ಒಂದು ವಿಶೇಷತೆ ಇಲ್ಲಿ ನಾನು ಸಾಧನೆ ಮಾಡುವಂಥ ಏನಿಲ್ಲ, ಎಲ್ಲ ಪ್ರತಿಯೊಬ್ಬರು ಎಲ್ಲ ನನ್ನ ಬಂಧುಗಳು ಸಹೋದರರೇ ಪ್ರತಿಯೊಬ್ಬರು ಸಮಾಜಗಳು ಸಾಧನೆ ಮಾಡಬಹುದು. ಆದರೆ ಅದನ್ನು ಒಬ್ಬರು ನಾನು ಏನು ಮಾಡಬೇಕು ಅಂದರೆ ಭಾಳ ಶುರು ಮಾಡಿದ್ರೆ ಅದನ್ನು ಸಮಾಜಕ್ಕೆ ಮಾಡಬೇಕು. ನೂರಾರು ಅದನ್ನೆಲ್ಲ ಮುಂದೆ ತೆಗಿಬೇಕು ಅಂತ ಹೇಳಿದಾಗ ಎಲ್ಲರೂ ಈ ಸಮಾಜದಲ್ಲಿ ಕಷ್ಟ ಕಡೆಗೆ ನೂಕಲ್ಪಟ್ಟ ಈ ಸಮಾಜದಲ್ಲಿ ಕಟ್ಟ ಕಡೆಗೆ ನೂಕಲ್ಪಟ್ಟ ಸಮುದಾಯಕ್ಕೆ ಏನಾದರೂ ಇದ್ದರೆ ಅದು ನಮ್ಮ ವಿಶೇಷ ಸಮುದಾಯ, ನಮ್ಮನ್ನು ವಿಶೇಷವಾಗಿ ಗಮನಿಸಿದೆ. ಅದಕ್ಕೆ ಕಟ್ಟ ಕಡೆಯಲ್ಲಾಗಿರುವ ನಾವು ಮೊಟ್ಟ ಮೊದಲನೇದಾಗಿ ಕಟ್ಟ ಕಡೆಯಲ್ಲಾಗಿರುವ ನಮ್ಮ ವಿಕಲಚೇತನ ಸಮಾಜ ಮೊಟ್ಟ ಮೊದಲನೇ ವಿಶೇಷ ಸಮಾಜವಾಗಿ ಪರಿವರ್ತನೆ ಮಾತ್ರ ನಾವೆಲ್ಲರಿಗೂ ಆಗ್ತದೆ. ಇದಕ್ಕೆಲ್ಲ ಕಾರಣ ಏನಂದರೆ ನಾವು ಸಬಲೀಕರಣ ಮಾಡಬೇಕು. ಎಲ್ಲರೂ ತಿಳಿತೀವಿ, ಎಲ್ಲರೂ ಸಬಲೀಕರಣ ಮಾಡಬೇಕು, ಇವರನ್ನ ಸಮಾಜ ಮುಖ್ಯವಾಗಿ ಕೊಡಬೇಕು. ಆದರೆ ತುಂಬಾ ಕಷ್ಟ ಇದೆ. ಉಳ್ಕೊಂಡಿದ್ರೆ ಕಾರ್ಯಕ್ರಮ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ನಿಟ್ಟಿನಲ್ಲಿ ನಾವು ಅಪೇಕ್ಷೆ ಮಾಡ್ತಾ ಇದ್ದೀವಿ. ಈಗ ಹೇಗೆ ವಿಶೇಷ ಯಾವ ಒಂದು ಕ್ಷೇತ್ರದಲ್ಲಿ ವಿಶೇಷ ಚೇತನರು ಇಲ್ಲ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಎಲ್ಲ ಕ್ಷೇತ್ರದಲ್ಲೂ ಅವರ ಪಾಲ್ಗೊಳ್ಳಿ, ಸೈನ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಆಡಳಿತ ವಿಭಾಗಗಳಾಗಿರ್ಬೋದು, ವೈದ್ಯಕೀಯ ಕ್ಷೇತ್ರಗಳಾಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, ನೀವು ಯಾವುದೇ ಒಂದು ಕ್ಷೇತ್ರವನ್ನು ತೆಗೆದುಕೊಂಡರೂ ಸಹ ನಮ್ಮ ವಿಶೇಷ ಚೇತನರ ಒಂದು ಪಾಲ್ಗೊಳ್ಳಿಕೆ ಇದೆ. ಸೊ ಹಾಗಾಗಿ ಇವರನ್ನ ನಾವು ಎಷ್ಟೋ ಒಂದು ಸಭೆಗಳಿಗೆ ಹೋದಾಗ ನಾವು ಕೇಳ್ತಾ ಇದ್ದೇವೆ. ಅವರ ಒಂದು ಅನಿಸಿಕೆ ಅಥವಾ ಅವರ ಒಂದು ಅಳಲು ಏನಿರುತ್ತೆ ಅಂದರೆ, ಮೇಡಮ್ ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಕರುಣೆ ತೋರಿಸೋದು ಬೇಡ, ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಒಂದು ಅನುಕಂಪ ತೋರಿಸೋದು ಬೇಡ, ನಮ್ಮನ್ನು ನಿಮ್ಮಲ್ಲಿ ಒಬ್ಬರನ್ನಾಗಿ ನಮ್ಮನ್ನು ನೋಡಿದ್ರೆ ಸಾಕು, ಅದೇ ಅವರು ನಮಗೆ ಕೊಡುವಂಥ ಅತ್ಯುನ್ನತವಾದಂಥ ಗೌರವವನ್ನು ಅವರು ಹೇಳ್ತಾರೆ. ಸೊ ಅದನ್ನು ನಾವು ಪರಿಗಣಿಸಬೇಕಾಗ್ತದೆ. ಯಾವಾಗಲೂ ನಮ್ಮ ಕಚೇರಿಗಳಿಗೆ ಯಾವುದೇ ರೀತಿಯಾದಂಥ ವಿಶೇಷ ಚೇತನರು ಏನಾದರೂ ಒಂದು ಸವಲತ್ತುಗಳನ್ನ ಅವರು ಅರಿಸಿ ಬಂದಾಗ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಅವರಿಗೆ ಯಾವ ರೀತಿ ನಾವು ಸಹಾಯ ಮಾಡಬಹುದು, ಆ ಒಂದು ಎಲ್ಲ ಸಹಾಯವನ್ನು ಆಡಳಿತವನ್ನು ನಾವು ಮಾಡಬೇಕು. ಇದಿಷ್ಟು ನಾನು ಹೇಳ್ತಾ 2000